ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್. ನಿಮ್ಮ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ. ನಾವು ಬಯಸಿದ ಗೋಲ್, ಕನಸು ಯಾವುದೂ ನಮ್ಮ ಬಯಸಿದ ಸಮಯದಲ್ಲಿ ಆಗಲ್ಲ. ಕಷ್ಟಗಳು, ಚಾಲೆಂಜಸ್ ಒಂದರ ಮೇಲೊಂದು ನಮ್ಮ ಮೇಲೆ ಬರ್ತಿವೆ. ಅವುಗಳಿಂದ ಹೇಗೆ ಹೊರಬರುವುದು ಅದೇ ದೊಡ್ಡ ಸಮಸ್ಯೆ. ನಾವು ಎಲ್ಲ ತರಹದ ಪ್ರಯತ್ನ ಮಾಡ್ತೀವಿ, ಭವಿಷ್ಯ ಕೇಳ್ತೀವಿ, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀವಿ. ವಾಟರ್ ಟೆಕ್ನಿಕ್, 555 ಟೆಕ್ನಿಕ್, 369 ಟೆಕ್ನಿಕ್, ಇನ್ನೂ ಏನೇನೋ. ಯಾರು ಏನೇ ಹೇಳಿದರೂ ಪಾಲಿಸ್ತೀವಿ. ಆದರೆ ಈ ನೆಗೆಟಿವ್ ಪ್ಯಾಟರ್ನ್ ನಮ್ಮಲ್ಲಿ ಎಷ್ಟೋ ವರ್ಷಗಳಿಂದ ಇದೆ ಅನಿಸಿದರೆ ಈ ವಿಡಿಯೋ ನಿಮಗಾಗಿಯೇ ಇದೆ. ಹೇಗೆ ಒಂದು ಎನರ್ಜಿ ಕ್ಲೀನಿಂಗ್ ಪ್ರಾಕ್ಟೀಸ್ ನಿಮ್ಮ ಪೂರ್ತಿ ಲೈಫನ್ನು ಹೇಗೆ ಬದಲಾಯಿಸುತ್ತೆ ಈ ವಿಡಿಯೋನಲ್ಲಿ ನೋಡೋಣ. ವಿಡಿಯೋನ ಪೂರ್ತಿ ನೋಡಿದಲ್ಲಿ ಮಾತ್ರ ಅರ್ಥ ಆಗುತ್ತೆ. ಅದಕ್ಕೆ ಕೊನೆವರೆಗೆ ಸ್ಕಿಪ್ ಮಾಡದೇ ನೋಡಿ. ಅದಕ್ಕೂ ಮುನ್ನ ನೀವು ಈ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈ ನಾಲೆಜ್ ಬಗ್ಗೆ ಅವರೂ ಸಹ ತಿಳಿಯುವಂತೆ ಆಗಲಿ. ವಿಷಯಕ್ಕೆ ಬರುವ ಮುನ್ನ ಲಾ ಆಫ್ ಎಂಪ್ಟಿನೆಸ್ ಬಗ್ಗೆ ತಿಳಿಯೋಣ. ನಿಮ್ಮ ಮನೆಗೆ ಹೊಸ ಫರ್ನಿಚರ್, ಹೊಸ ಟಿವಿ ಎಲ್ಲ ತರಬೇಕಾಗಿದೆ ಅಂದುಕೊಳ್ಳೋಣ. ಈ ಹೊಸ ವಸ್ತುಗಳಿಗೆ ನಿಮ್ಮ ಮನೆಯಲ್ಲಿ ಜಾಗೆ, ಸ್ಥಳ, ಸ್ಪೇಸ್ ಇದೆಯಾ? ಹಳೆಯ ವಸ್ತುಗಳ ಮೇಲೆ ಪ್ರೀತಿ, ಅಟ್ಯಾಚ್ಮೆಂಟ್ ಇರುತ್ತೆ, ಬಿಟ್ಟು ಕೊಡುವುದು ಕಷ್ಟ. ಆದರೆ ಹೊಸ ವಸ್ತು ಬರಬೇಕಂದ್ರೆ ಹಳೆಯದನ್ನು ಬಿಡಲೇಬೇಕಾಗುತ್ತೆ. ಇದೇ ರೀತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸಿನಲ್ಲಿ ಹಳೆಯ ರಾಗ, ದ್ವೇಷಗಳು ಮನೆ ಮಾಡಿಕೊಂಡು ಇರ್ತವೆ. ಅವುಗಳ ಮೇಲೆ ಪ್ರೀತಿ ಜಾಸ್ತಿ, ಬಿಡುವುದು ಕಷ್ಟ. ಅವುಗಳಿಂದ ಇಷ್ಟು ವರ್ಷ ನಿಮಗೆ ಅನುಕೂಲ ಆಗಿದ್ದರೆ ಖಂಡಿತ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಹೊಸ ವಸ್ತುಗಳಿಗೆ, ವಿಚಾರಗಳಿಗೆ ಜಾಗ, ಸ್ಪೇಸ್ ಮಾಡಿ ಕೊಡಬೇಕಾಗುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಮೇಲೆ ನಿಮಗೆ ಕೋಪ, ಸಿಟ್ಟು, ಸೇಡು ತೀರಿಸಿಕೊಳ್ಳುವ ಛಲ ಇದೆ ಅಂದ್ಕೊಳ್ಳಿ. ನೀವು ಇವುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನೂ ಅದನ್ನು ಬೆಳೆಸ್ತಾ ಇದ್ದೀರಿ. ನಿಮ್ಮ ಜೀವನ ಎಲ್ಲಿದೆಯೋ ಅಲ್ಲೇ ಇದೆ. ಆದರೆ ಆ ವ್ಯಕ್ತಿ ಜೀವನದಲ್ಲಿ ಇನ್ನೂ ಮೇಲಕ್ಕೆ ಹೋಗಿದ್ದಾನೆ. ಆ ವ್ಯಕ್ತಿ ಇನ್ನೂ ಯಶಸ್ವಿಯಾಗಿದ್ದಾನೆ. ನೀವು ಈ ಕೋಪ, ತಾಪ ಹೊರಕ್ಕೆ ಹಾಕಿ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ಈ ರೀತಿ ನಿಮ್ಮ ಛಲ, ಸೇಡು ತೀರಿಸಬಹುದು. ಇದೇ ನಿಮ್ಮ ನಿಜವಾದ ಯಶಸ್ಸು. ಜಗತ್ತನ್ನು ಗೆಲ್ಲಲು ಹೊರಡುವ ಮುನ್ನ ನಮ್ಮನ್ನು ನಾವು ಗೆಲ್ಲಬೇಕು. ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕಲೀಗ್ಸ್ ಬಗ್ಗೆ ನಮಗೆ ಎಲ್ಲ ಗೊತ್ತು, ಆದರೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಸುಪ್ತ ಮನಸ್ಸಿಗೆ ಯಾವತ್ತಾದರೂ ನೀವು ಟೈಮ್ ಕೊಟ್ಟಿದ್ದು ನೆನಪಿದೆಯಾ? ದಿನದ 24 ಗಂಟೆಯಲ್ಲಿ ಕೊನೆ ಪಕ್ಷ 1 ಗಂಟೆ ಆದರೂ ಸಹ ನಿಮಗೆ ನೀವೇ ಶಾಂತವಾಗಿ ಕುಳಿತು ಒಳ ಮನಸ್ಸಿನ ದುಃಖ, ಸುಖ ವಿಚಾರಿಸಿದ್ದೀರಾ? ಇವತ್ತು ಈ ವಿಷಯದ ಬಗ್ಗೆನೇ ನಾವು ಮಾತನಾಡಲಿದ್ದೇವೆ. ಹೋಪೋನೋಪೋನೋ ಶಬ್ದ ಕೇಳಿದಾಗ ಇದೇನು ವಿಚಿತ್ರ ಶಬ್ದ, ಒಂದು ಕುತೂಹಲ ಮನಸ್ಸಿನಲ್ಲಿ ಬರುತ್ತೆ. ಇದೇ ರೀತಿ ಸಾವಿರಾರು ಶಬ್ದಗಳು ನಮ್ಮ ಸಂಸ್ಕೃತ ಭಾಷೆಯಲ್ಲೇ ಇದೆ. ಇದೊಂದು ಪ್ರಾರ್ಥನೆ. ಕನ್ನಡದಲ್ಲಿ ಪ್ರಾರ್ಥನೆ, ಅರಿಕೆ, ಬೇಡಿಕೆ, ಮೊರೆ, ಯಾಚನೆ ಇತ್ಯಾದಿ. ಇದಕ್ಕೆ ಸಂಸ್ಕೃತದಲ್ಲಿ ವಂದನೆ ಮತ್ತು ಸ್ತುತಿ ಅಂತಲೂ ಕರೀತಾರೆ. ಆದರೆ ಈ ಶಬ್ದಗಳನ್ನು ನಾವು ಕೇಳಿರುವುದು ಕಡಿಮೆ. ಅದೇ ಆಂಗ್ಲ ಭಾಷೆಯಿಂದ ಬಂದರೆ ನಾವು ಗಮನ ಇಟ್ಟು ಕೇಳ್ತೇವೆ. ಇದೇ ಥರ ಹೋಪನೋಪನೋ ಪ್ರೇಯರ್ ಸಹ ಇದು ಒಂದು ಹವಾಯಿಯನ್ ಶಬ್ದ. ಇದರ ಅರ್ಥ 4 ವಾಕ್ಯಗಳಲ್ಲಿ: ಟು ಕರೆಕ್ಟ್, ನಮ್ಮನ್ನು ನಾವು ಸರಿಪಡಿಸುವುದು; ಟು ಚೇಂಜ್, ನಮ್ಮಲ್ಲಿ ಬದಲಾವಣೆ ಮಾಡುವುದು; ಟು ಟ್ರಾನ್ಸ್ಫಾರ್ಮ್, ಪರಿವರ್ತನೆಗೊಳ್ಳುವುದು; ಟು ಹೀಲ್, ನಾವು ನಮ್ಮನ್ನೇ ಗುಣಪಡಿಸಿಕೊಳ್ಳುವುದು. ಇವೆಲ್ಲ ಕ್ರಿಯೆಗಳು ನಮ್ಮಲ್ಲಿ ಆಗುವಂತೆ ಮಾಡುವುದು. ಇಲ್ಲಿ ನಾವು ಬೇರೆಯವರ ಮನಸ್ಥಿತಿ ಚೇಂಜ್ ಮಾಡಲು ಹೊರಟಿಲ್ಲ, ಎಲ್ಲ ನಮ್ಮಲ್ಲೇ ಚೇಂಜ್ ಮಾಡುವ ಕ್ರಿಯೆ. ಈ ವಿಷಯ ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ, ಕೃಷ್ಣನ ಉಪದೇಶದಲ್ಲಿ ಬಂದಿದೆ. ಅದೇ ಈಗ ಹೋಪನೋಪನೋ ಪ್ರೇಯರ್ ರೂಪದಲ್ಲಿ ನಮ್ಮ ಮುಂದೆ ಇದೆ. ಇದನ್ನು ನಾವು ಇನ್ನು ಮುಂದೆ ಪ್ರಾರ್ಥನೆ, ವಂದನೆ, ಸ್ತುತಿ ಎಂದು ಕರೆದರೆ ಹೇಗಿರುತ್ತೆ? ಪ್ಲೀಸ್ ಕಾಮೆಂಟ್ ಮಾಡಿ. ಇನ್ನು ವಿಷಯಕ್ಕೆ ಬರೋಣ. ಮೊದಲು ಏನನ್ನು ಹೀಲ್ ಮಾಡುವುದು ಬಾಕಿ ಇದೆ ನೋಡೋಣ. ನೀವು, ನಾವು ಎಲ್ಲರೂ ಒಂದು ಎನರ್ಜಿ, ಒಂದು ಶಕ್ತಿ ಜೊತೆ ಇದ್ದೇವೆ. ಇದು ನಮ್ಮ ಜೀವನದ 90 ರಿಂದ 97% ಕಂಟ್ರೋಲ್ ಮಾಡುತ್ತೆ.
ಇದನ್ನು ನಾವು ಸುಪ್ತ ಮನಸ್ಸು, ಒಳ ಮನಸ್ಸು, ಅಂತರ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಮಗು, ಇನ್ನರ್ ಚೈಲ್ಡ್ ಅಂತಾನೂ ಹೇಳ್ತೇವೆ. ಎಲ್ಲರ ಮನಸ್ಸಿನಲ್ಲಿ ಈ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಯಾರಿಗೆ ಈ ಹೀಲಿಂಗ್ ಅವಶ್ಯಕತೆ ಇದೆ? ನನ್ನ ಜೀವನದಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ, ನನ್ನ ಹೆಂಡತಿ ಜೊತೆ ಹೊಂದಾಣಿಕೆ ಇಲ್ಲ, ಯಾರೋ ನನಗೆ ಮೋಸ ಮಾಡಿದರು, ಇನ್ನೊಬ್ಬರು ನನಗೆ ಬೈದರು, ನನ್ನ ಮನಸ್ಸಿಗೆ ನೋವು ಕೊಟ್ಟರು, ಅವರಿಗೆ ಈ ಹೀಲಿಂಗ್ ಔಷಧಿ ಕೊಡಬೇಕು ಅಂತ ಅನಿಸುವುದು ಸಹಜ. ಬೇರೆಯವರ ಈ ರೀತಿ ವರ್ತನೆ ನಿಮ್ಮ ಜೊತೆ ನಿಮ್ಮ ಸುಪ್ತ ಮನಸ್ಸಿನ ಆಗ್ರಹದ ಮೇರೆಗೆ ಇವೆಲ್ಲ ನಡೀತಾ ಇದೆ. ನಮಗೆ ಈಗ ಕಾಣ್ತಾ ಇರುವ ಜಗತ್ತು ನಮ್ಮ ಸುಪ್ತ ಮನಸ್ಸಿನ ಸಬ್ಕಾನ್ಷಿಯಸ್ ಮೈಂಡಿನ ಪ್ರತಿಬಿಂಬ, ಕನ್ನಡಿ. ನನ್ನ ಸುತ್ತಮುತ್ತಲಿನ ಜನ ನನ್ನ ಜೊತೆ ಕೆಟ್ಟದಾಗಿ ವರ್ತನೆ ತೋರಿಸ್ತಾ ಇದ್ದರೆ ನನ್ನ ಸುಪ್ತ ಮನಸ್ಸು ಅದೇ ರೀತಿ ನನ್ನ ಜೊತೆ ವರ್ತಿಸ್ತಾ ಇದೆ. ಒಂದು ವೇಳೆ ನನ್ನ ಸುಪ್ತ ಮನಸ್ಸು ನನ್ನ ಜೊತೆ ಚೆನ್ನಾಗಿ ವರ್ತಿಸಿದರೆ ಸುತ್ತಲಿನ ಜಗತ್ತು ನನ್ನ ಜೊತೆ ಒಳ್ಳೆಯ ವರ್ತನೆ ಖಂಡಿತ ತೋರುತ್ತೆ. ಹಾಗಿದ್ದಲ್ಲಿ ಗುಣಪಡಿಸಬೇಕಾಗಿದ್ದು, ಹೀಲ್ ಮಾಡಬೇಕಾಗಿದ್ದು, ಮೆಡಿಸಿನ್ ಕೊಡಬೇಕಾಗಿದ್ದು ಬೇರೆಯವರಿಗಲ್ಲ, ಸ್ವತಃ ನಮ್ಮ ಸುಪ್ತ ಮನಸ್ಸಿಗೆ, ನನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ. ಆದರೆ ಅದು ಹೇಗೆ ಅಂದರೆ, ನೀವು ನಿಮ್ಮ ಸುಪ್ತ ಮನಸ್ಸಿನ ಜೊತೆ ನಿರಂತರ ಫೈಟ್ ಮಾಡ್ತಾನೇ ಇದ್ದೀರಿ. ನೀವಿಬ್ಬರು ಸೆಪರೇಟ್ ಆಗಿ ಜೀವನ ನಡೆಸ್ತಾ ಇದ್ದೀರಿ. ಯಾವಾಗ ನೀವಿಬ್ಬರು ಒಂದಾಗುತ್ತೀರೋ ಅವತ್ತು ಜಗತ್ತೇ ನಿಮ್ಮದೇ ಆಗಲಿದೆ. ಇದನ್ನು ಎಕ್ಸ್ಪ್ಲೇನ್ ಮಾಡಲು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗ್ತದೆ. ನಿಮ್ಮ ಮಗು ಅಂದರೆ ನಿಮ್ಮ ಒಳ ಮನಸ್ಸು, ಸುಪ್ತ ಮನಸ್ಸು 6ರಿಂದ 7 ವರ್ಷಕ್ಕೆ ಬೆಳೆಯುವುದನ್ನು ನಿಲ್ಲಿಸಿಬಿಟ್ಟಿದೆ. ನಿಮ್ಮೊಳಗಿನ ಬೆಳೆದು ಬಂದ ಭಾವನೆ, ನೀವು ಚಿಕ್ಕವರಿದ್ದಾಗ ನೋಡಿದ ಜಗತ್ತು, ಯಾವ ರೀತಿ ಬೆಳೆದು ಬಂದದ್ದು, ಒಂದು ವಿಚಾರ, ಒಂದು ಐಡಿಯಾ, ಎಮೋಷ್ನಲ್ ಪ್ಯಾಟರ್ನ್, ಇವೆಲ್ಲ ಇವತ್ತು ನಿಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿವೆ. ನೆಗೆಟಿವ್ ಥಿಂಗ್ಸ್ ಬಗ್ಗೆ ನಾವು ಜಾಸ್ತಿ ಅಟ್ರಾಕ್ಟ್ ಆಗ್ತೀವಿ. ನ್ಯೂಸ್ ನೋಡ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಅದನ್ನು ಗಟ್ಟಿಯಾಗಿ ಇಟ್ಕೊಳ್ತೀವಿ. ಸಾಕಷ್ಟು ಈ ಥರದ್ದು ವೇಸ್ಟ್ಫುಲ್ ಡಾಟಾ ಪ್ರೋಗ್ರಾಮಿಂಗ್ ನಮ್ಮಲ್ಲಿ ಮನೆ ಮಾಡಿಕೊಂಡಿವೆ. ಇದನ್ನೇ ನಮ್ಮ ಮೆಮೊರಿ CD ಥರ ಮತ್ತೆ ಮತ್ತೆ ರಿಪ್ಲೇ ಮಾಡ್ತಾನೆ ಇರುತ್ತೆ. ನಮ್ಮಲ್ಲಿ ಪ್ರತಿ ಕ್ಷಣ 10ರಿಂದ 11 ವಿಚಾರಗಳು ಪ್ಲೇ ಆಗ್ತಾನೇ ಇರ್ತವೆ. ಎಷ್ಟೊಂದು ಬಾತಿಗೆ ಬಾರದ ಡಾಟಾ ಪ್ರೋಗ್ರಾಮ್ ನಮ್ಮ ಮೈಂಡ್ನ ಸ್ಟೋರೇಜ್ ಹೌಸ್ನಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆಗಿವೆ. ಅದನ್ನು ಹೊರಹಾಕುವ ಬಗೆ, ದಾರಿ ಗೊತ್ತಿಲ್ಲ. ನಮ್ಮ ಕಂಪ್ಯೂಟರ್ನ ವಿಶೇಷ ಗುಣ, ಕ್ಯಾರೆಕ್ಟರ್ ಅಂದರೆ ಎಲ್ಲ ಥರದ ಡಾಟಾನು ಕೂಡಿ ಇಡ್ತದೆ. ಅದನ್ನು ಡಿಲೀಟ್ ಮಾಡುವ ಹೊರಗೆ ಹಾಕುವ ದಾರಿ ಅದಕ್ಕೆ ಗೊತ್ತಿಲ್ಲ. ಸೈನ್ಸ್ನಿಂದನೂ ಸಹ ಇನ್ನೂವರೆಗೆ ಏನೂ ಸಹಾಯ ನಮಗೆ ಸಿಕ್ಕಿಲ್ಲ. ಇದಕ್ಕೆಲ್ಲ ಉತ್ತರ ಅಂದರೆ ಪ್ರಾರ್ಥನೆ, ವಂದನೆ, ಸ್ತುತಿ, ಓಪನೋ ಪ್ರೇಯರ್. ಈ ಸಿಸ್ಟಮ್ನ ಸಹಾಯದಿಂದ ಇವುಗಳನ್ನೆಲ್ಲ ಹೊರಹಾಕಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕ್ಲೀನ್ ಮಾಡಿ ನಿಮ್ಮ ಶಕ್ತಿ, ಎನರ್ಜಿಯನ್ನು ಗುರುತಿಸುವುದೇ ಇದರ ಕೆಲಸ. ಪ್ರಾಬ್ಲಮ್ ಅಂದರೆ ಈ ಸುಪ್ತ ಮನಸ್ಸಿನ ನೆಗೆಟಿವ್ ಮೆಮರಿ. ಈ ವಂದನೆಯ, ಪ್ರಾರ್ಥನೆಯ ನೇರ ಗುರಿ ನಮ್ಮ ಸುಪ್ತ ಮನಸ್ಸು. ನಮ್ಮ ಮಗು ಅಂದರೆ ಇನ್ನರ್ ಚೈಲ್ಡ್ ಅಂದರೆ ಸುಪ್ತ ಮನಸ್ಸು. ಇದಕ್ಕೆ ಪ್ರೀತಿಯ ಅವಶ್ಯಕತೆ ತುಂಬ ಇದೆ, ಸಪೋರ್ಟ್ ಬೇಕಾಗಿದೆ. ಅದಕ್ಕೆ ಎಮೋಷನ್ಸ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕನ್ನೋದು ಗೊತ್ತಿಲ್ಲ. ಡಿಪ್ರೆಷನ್, ಸಪ್ರೆಷನ್ನಿಂದ ನಳತಾ ಇದೆ. ಅದು ಪ್ರತಿದಿನ ಒಂದಲ್ಲ ಇನ್ನೊಂದು ಪ್ರಾಬ್ಲಮ್ ನಮಗೆ ಕೊಡ್ತಾನೇ ಇದೆ. ಪ್ರಾಬ್ಲಮ್ಸ್ ಬರ್ತಾ ಇರೋದು ನಮ್ಮ ಫ್ಯಾಮಿಲಿ, ನಮ್ಮ ಪೂರ್ವಜರಿಂದ, ನಮ್ಮ ಸಂಬಂಧಿಕರಿಂದ ಸಹ ಇರಬಹುದು. ನಮ್ಮ ಪೂರ್ವಜರಿಂದ, ನಮ್ಮ ಆನ್ಸೆಸ್ಟರ್ನಿಂದ ವಂಶವಾಹಿನಿಯಾಗಿ ಅಂದರೆ DNA ಜೆನೆಟಿಕಲಿ ಬಂದಿರಬಹುದು. ಇವತ್ತು ಈ ಪ್ರೊಸೆಸ್ನಿಂದ ಅದನ್ನು ಬಿಡುಗಡೆ ಮಾಡಬೇಕಾಗಿದೆ. ಶ್ರಾದ್ದ, ಪಿಂಡ ಪ್ರದಾನ ಮಾಡುವುದನ್ನು ನೀವೆಲ್ಲ ನೋಡಿರಬಹುದು. ಇದು ಒಂದು ರೀತಿ ಹಾಗೇನೆ. ಎಲ್ಲರ ಪ್ರಶ್ನೆ, ನಮ್ಮ ಪೂರ್ವಜರ ಬಂಧುಗಳ ವಿಷಯ ಯಾಕೆ ಬರುತ್ತೆ? ಏಕೆಂದರೆ ಇವರ ಒಂದೊಂದು ಔಷಧಿಯಿಂದ ನಾವು ಜನ್ಮ ತಳೆದಿದ್ದು. ಇವರ DNA ನಮ್ಮ ದೇಹದಲ್ಲಿ ಇನ್ನೂ ಇದೆ. ಅವರೆಲ್ಲ ನಮ್ಮ ದೇಹದಲ್ಲಿ ಇನ್ನೂ ಇದ್ದಾರೆ. ನಮ್ಮ ಸುಪ್ತ ಮನಸ್ಸಿನ ಬಗ್ಗೆ ಕಾಳಜಿ ವಹಿಸಿ ಗುಣಪಡಿಸಿದರೆ ನಮ್ಮ ಪೂರ್ವಜರನ್ನು ಶಾಂತಪಡಿಸಿದ ಹಾಗೆ, ಅವರಿಗೆ ಮೋಕ್ಷ ದೊರಕಿಸಿದ ಹಾಗೆ. ಅವರಿಗೆ ಮುಕ್ತಿ ಸಿಕ್ಕಿಲ್ಲ ಅಂದರೆ ಮತ್ತೆ ಮತ್ತೆ ತೊಂದರೆಗಳ ರೂಪದಲ್ಲಿ ಬಂದು ನೆನಪು ಮಾಡಿಕೊಡ್ತಾರೆ. ನೀವು ನಿಮಗೋಸ್ಕರ ಈ ಕ್ಲೀನಿಂಗ್ ಪ್ರೊಸೆಸ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೂರ್ವಜರು, ನಿಮ್ಮ ಫ್ಯೂಚರ್, ನಿಮ್ಮ ಮಕ್ಕಳಿಗೋಸ್ಕರ ಮಾಡಿದಂತೆ ಆಗುತ್ತೆ.
ಇದೊಂದು ಪ್ರಿವೆಂಟಿವ್ ಮೆಡಿಸಿನ್, ಮುನ್ನೆಚ್ಚರಿಕೆ ಔಷಧಿ ಥರಾನೇ. ಮುಂದೆ ಆಗುವ ಕೆಟ್ಟ ಅನುಭವ, ಲಾಸ್, ಫೇಲ್ಯೂರ್ ಬರದಂತೆ ತಡೆಯುವ ಉಪಾಯ. ಅದೆಲ್ಲ ಸರಿ, ಅದನ್ನು ಮಾಡೋ ಬಗ್ಗೆ ಹೇಗೆ? ಇದೇನು ರಾಕೆಟ್ ಸೈನ್ಸ್ ಅಲ್ವೇ ಅಲ್ಲ. ಬಹಳ ಸರಳ ಸುಲಭ ವಿಧಾನ. ನೀವು ದಿನದ 1 ಗಂಟೆ, ಸಾಧ್ಯವಾದರೆ ಬೆಳಿಗ್ಗೆ ಇಲ್ಲವೇ ರಾತ್ರಿ ಮಲಗುವ ಮುನ್ನ 1 ಗಂಟೆ ಈ ಪ್ರಾರ್ಥನೆಗೋಸ್ಕರ ಇಡಬೇಕು. ಒಂದು ಶಾಂತವಾದ ಪ್ರಶಸ್ತ ಸ್ಥಳದಲ್ಲಿ ಆರಾಮಾಗಿ ಕುಳಿತುಕೊಂಡು ಇಲ್ಲ ವಿರಮಿಸಿ ಮನಸ್ಸಿನಲ್ಲಿ ಅಥವಾ ಶಬ್ದದಿಂದ ಸಹ ಈ ಪ್ರಾರ್ಥನೆ ಮಾಡಬಹುದು ಅನ್ನಬಹುದು. ಎಲ್ಲಿವರೆಗೆ ನಿಮ್ಮ ಮನಸ್ಸು ಲೈಟ್ ಹಗುರ ಅನಿಸುತ್ತೋ ಅಲ್ಲಿವರೆಗೆ ಮಾಡಬಹುದು. ನೀವು ನಿಮ್ಮ ಮನಸ್ಸಿನ ಮುಂದೆ ಅದರ ಜೊತೆಗೆ ಪ್ರಾರ್ಥನೆ ಮಾಡುತ್ತಿದ್ದೀರಿ. ನಿಮಗೆ ಹೇಗೆ ಸರಳ ಸುಲಭ ಅನಿಸುತ್ತೋ ಆ ರೀತಿ ಮಾಡಬಹುದು. ನಿಮ್ಮ ಪ್ರಾರ್ಥನೆ ಈ ರೀತಿ ಆಗಿರಲಿ. ಅದು ನಿಮ್ಮ ಸುಪ್ತ ಮನಸ್ಸಿಗೆ, ನಿಮ್ಮ ಮಗುವಿಗೆ, ನಿಮ್ಮ ಇನ್ನರ್ ಚೈಲ್ಡ್ಗೆ ಇರಲಿ. ಐ ಆಮ್ ಸಾರಿ, ನಾನು ಮಾಡಿದ ಎಲ್ಲ ಕರ್ಮಗಳಿಗೂ ನಾನೇ 100% ಜವಾಬ್ದಾರಿ ತೆಗೆದುಕೊಳ್ತೀನಿ. ಈಗಿನ ಸ್ಥಿತಿಗೆ ನಾನೇ ಜವಾಬ್ದಾರ. ನಾನು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಲಿಲ್ಲ, ಏನು ಮಾಡಬಾರದಾಗಿತ್ತೋ ಅದನ್ನು ಮಾಡಿದ್ದಕ್ಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಐ ಆಮ್ ಸಾರಿ. ಇನ್ನು 2ನೇದ್ದು, ಓ ಒಳಮನಸ್ಸೇ ನನ್ನನ್ನು ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮೀ. ನನ್ನ ಈ ಪರಿಸ್ಥಿತಿ ತಿಳಿಯಾಗಲು ನಾನು ಸಾಕಷ್ಟು ಪ್ರಯತ್ನ ಮಾಡದಿದ್ದಕ್ಕೆ ಕ್ಷಮಿಸು. ಈ ರೀತಿ ನೆಗೆಟಿವ್ ಫ್ರೀಕ್ವೆನ್ಸಿ ನನ್ನ ಮನಸ್ಸಿನಲ್ಲಿ ಉಂಟಾದದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ಲೀಸ್ ಫರ್ಗಿವ್ ಮೀ. ನನಗೆ ತಿಳಿದೋ ತಿಳಿಯಲ್ದೋ ತಪ್ಪಾಗಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸು. 3ನೇದ್ದು, ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ ನಿನಗೆ. ನಾನು ಸರಿ ಮಾಡಿದಾಗಲೂ ತಪ್ಪು ಮಾಡಿದಾಗಲೂ ನೀನು ನನ್ನ ಜೊತೆ ಇದ್ದೀಯ. ಅದಕ್ಕೆ ನಾನು ನಿನಗೆ ಕೃತಜ್ಞತೆಯಿಂದ ಇದ್ದೇನೆ, ಆಭಾರಿಯಾಗಿದ್ದೇನೆ. ಈ ತೊಂದರೆ ನನ್ನ ಜೀವನದಲ್ಲಿ ಬಂದದ್ದಕ್ಕೆ ಧನ್ಯವಾದ. ಈ ತೊಂದರೆಯನ್ನು ಎದುರಿಸುವ ಶಕ್ತಿ ಯುಕ್ತಿ ನೀಡಿದ್ದಕ್ಕೆ ಆಭಾರಿ. ಥ್ಯಾಂಕ್ ಯು. ಇಂತಹ ಸ್ಥಿತಿ ನಾನು ಎದುರಿಸಬಲ್ಲೆ ಎಂದು ನಂಬಿದ್ದಕ್ಕೆ ಧನ್ಯವಾದ. 4ನೇದು, ಐ ಲವ್ ಯು. ನೀನು ಹೇಗಿದ್ದೀಯೋ ಹಾಗೇ ನಿನ್ನನ್ನು ಪ್ರೀತಿಸ್ತೇನೆ. ಯಾವುದೇ ಷರತ್ತು ಇಲ್ಲದೆ ನಿನ್ನನ್ನು ಪ್ರೀತಿಸ್ತೇನೆ. ಅನ್ಕಂಡೀಷನಲಿ ಐ ಲವ್ ಯು. ಇದನ್ನು ಸುಮಾರು 1 ಗಂಟೆ ಹೇಳಿ, ಇಲ್ಲ 11 ಬಾರಿ ಹೇಳಿ, ಇಲ್ಲ 51 ಬಾರಿ, ಇಲ್ಲ 108 ಬಾರಿ. ನಿಮಗೆ ನಿಮ್ಮ ಮನಸ್ಸು ಹಗುರವಾಗಿರುವ ತನಕ ನೀವು ಹೇಳಬಹುದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನೀವು ನಿಮ್ಮ ಮನಸ್ಸನ್ನು ಗೆಲ್ಲಲು ಇದು ಒಂದು ಒಳ್ಳೆಯ ಉಪಾಯ. ಇಲ್ಲಿ ಒಂದು ಅನ್ಕಂಡೀಷನಲ್ ಲವ್ ಬಗ್ಗೆ ನಿಮಗೆ ಹೇಳಲೇಬೇಕು. ನೀವು ನೋಡಿರ್ಬೋದು, ಒಬ್ಬರ ಬಳಿ ಜಾಸ್ತಿ ದುಡ್ಡಿದ್ರೆ ಇಲ್ಲ ಸಂಪತ್ತು ಇದ್ದರೆ ಅವರನ್ನು ಜನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅದು ಇಲ್ದಿದ್ದಾಗ ಅವರಿಂದ ದೂರ ಓಡಿ ಹೋಗ್ತಾರೆ. ಈ ರೀತಿ ಪ್ರೀತಿ ಯಾರೂ ಇಷ್ಟಪಡಲ್ಲ. ನಿಮ್ಮ ಮಗು, ಇನ್ನರ್ ಚೈಲ್ಡ್, ಸುಪ್ತ ಮನಸ್ಸು, ಅದು ಸಹ ಇಷ್ಟಪಡಲ್ಲ. ಅನ್ಕಂಡೀಷನಲ್ ಲವ್ ಯಾವಾಗಲೂ ನಿಮ್ಮ ಮನಸ್ಸಿಗೆ ಕೊಡಿ. ಅದು ನಿಮ್ಮ ಜೊತೆ ಫ್ರೆಂಡ್ ಆಗಿರುತ್ತೆ, ನಿಮ್ಮ ಪಾರ್ಟ್ನರ್ ಆಗಿರುತ್ತೆ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನಿಮಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ಇನ್ನು ಈ 4 ವಾಕ್ಯಗಳ ಶಕ್ತಿಯ ಬಗ್ಗೆ ನೋಡೋಣ. 1ನೇದು, ಐ ಆಮ್ ಸಾರಿ. ಎನರ್ಜಿ ಆಫ್ ರಿಪೆಂಟ್, ಪಶ್ಚಾತ್ತಾಪದ ಶಕ್ತಿ, ಪ್ರಾಯಶ್ಚಿತ್ತದ ಶಕ್ತಿ. ನನ್ನನ್ನು ಕ್ಷಮಿಸು ಅಂತ ನೀವು ನಿಮ್ಮ ಅಂತರ ಮನಸ್ಸಿಗೆ ಕೇಳಿಕೊಳ್ಳುವುದು. ನೀವು ತಿಳಿದೋ ತಪ್ಪು ಮಾಡಿರ್ತೀರಿ, ಅದನ್ನು ಗುರುತಿಸಿ ನಿಮ್ಮ ಸೂಕ್ತ ಮನಸ್ಸಿಗೆ ಸಾರಿ ಕೇಳುವುದೇ ಮೊದಲನೇ ಸ್ಟೆಪ್. ಇದನ್ನು ಮಾಡಲು ನಿಮ್ಮ ಈಗೋ ಅಹಂಕಾರ ತ್ಯಜಿಸಬೇಕಾಗ್ತದೆ. ಹೊರನೋಟಕ್ಕೆ ನಿಮ್ಮ ತಪ್ಪು ನಿಮಗೆ ಕಾಣದೇ ಇರಬಹುದು, ಆದರೆ ಒಳ ಮನಸ್ಸಿಗೆ ಎಲ್ಲ ಗೊತ್ತಿರುತ್ತೆ. ಒಳ ಮನಸ್ಸಿಗೆ ತಪ್ಪು ಸಂದೇಶ ಹೋಗಬಾರದೆಂದು ನಾವು ಸಾರಿ ಕೇಳ್ತೀವಿ. ಈಗ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿದೆ ನೀವೇ ನೋಡಿ. 2ನೇ ಪ್ರಾರ್ಥನೆ, ಎನರ್ಜಿ ಆಫ್ ಫರ್ಗಿವ್ನೆಸ್, ಕ್ಷಮಿಸುವ ಶಕ್ತಿ. ಕ್ಷಮಿಸಿ ಬಿಡುವುದು, ಮನ್ನಿಸುವುದು, ಬಿಡುಗಡೆ ಮಾಡುವುದು, ವಿಮೋಚನೆ ಮಾಡುವುದು. ನಿಮಗೆ ಏನು ಕಿರಿಕಿರಿ ಬಾದರ್ ಮಾಡ್ತಿದೆಯೋ ಅದನ್ನು ಮೊದಲು ಕ್ಷಮಿಸಿ ಮುನ್ನಡೆಯಿರಿ. ನಿಮ್ಮ ಸೂಕ್ತ ಮನಸ್ಸಿಗೆ ಈ ಗುಣ ಕಲಿಸಬೇಕಾಗ್ತದೆ. ಅದು ದ್ವೇಷ, ಕೋಪ, ತಾಪ, ನೋವು, ಅವಮಾನ ಇಟ್ಟುಕೊಂಡೇ ಇರ್ತದೆ. ಮತ್ತದೇ ಅದೇ ಕೆಟ್ಟ ಘಟನೆ, ಅದೇ ಕೆಟ್ಟ ಜನರನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಇನ್ವೈಟ್ ಮಾಡಿದಂಗೆ ಆಗುತ್ತೆ. ಅದಕ್ಕೆ ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳುವುದು. 3ನೇ ಪ್ರಾರ್ಥನೆ, ಕೃತಜ್ಞತೆಯ ಶಕ್ತಿ, ಎನರ್ಜಿ ಆಫ್ ಗ್ರ್ಯಾಟಿಟ್ಯೂಡ್, ಉಪಕಾರ ಸ್ಮರಣೆ. ನೀವು ಏನನ್ನು
ಉಪಕಾರ ಸ್ಮರಣೆ ಮಾಡ್ತಿರೋ ಅದು ಇನ್ನೂ ಜಾಸ್ತಿ ನಿಮ್ಮ ಲೈಫ್ನಲ್ಲಿ ಆಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ. ನಿಮ್ಮ ಇನ್ನರ್ ಚೈಲ್ಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಉಪಕಾರ ಸ್ಮರಣೆ ಮಾಡಲೇಬೇಕು. ಏಕೆಂದರೆ ಅದು ನಿಮ್ಮ ದೇಹವನ್ನು ನೋಡಿಕೊಳ್ತದೆ. ನೀವು ಮಲಗಿದಾಗ ಅದು ಎಚ್ಚರ ಇದ್ದು ನಿಮ್ಮ ಉಸಿರಾಟ, ನಿಮ್ಮ ದೇಹದ ರಿಪೇರಿ ವರ್ಕ್ ಅದೇ ಮಾಡುತ್ತೆ. ನಿಮ್ಮ ದೇಹದ ಯಾವುದೇ ಪಾರ್ಟ್ ಸರಿ ಇಲ್ಲದಿದ್ದಾಗ ನೋವಿನ ಸಂದೇಶದ ಮುಖಾಂತರ ಹೇಳುತ್ತೆ. ನಾವು ಪೇನ್ ಕಿಲ್ಲರ್ ಮೆಡಿಸಿನ್ ನುಂಗ್ತೇವೆ, ಬದಲಿಗೆ ನೋವು ಏಕೆ ಬಂತು, ಕಾರಣ ಏನು ದೇಹದ ಭಾಗ ರಿಪೇರಿ ಮಾಡಬಹುದು, ಅಲ್ಲಿ ಅಟೆನ್ಷನ್ ಕೊಡಬೇಕಾಗ್ತದೆ. ಅದಕ್ಕೆ ನಾವು ಪ್ರತಿದಿನ ಈ ಸುಪ್ತ ಮನಸ್ಸಿಗೆ ಎಷ್ಟೇ ಧನ್ಯವಾದ ಹೇಳಿದರೂ ಕಡಿಮೆನೇ. 4ನೇ ಪ್ರಾರ್ಥನೆ, ಎನರ್ಜಿ ಆಫ್ ಲವ್, ಪ್ರೀತಿಯ ಶಕ್ತಿ. ಐ ಲವ್ ಯು. ಪ್ರೀತಿ ಅಂತಃಕರಣ. ಪ್ರೀತಿ ಅಂತಃಕರಣದ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ. ಸತ್ಯವಾನ ಸಾವಿತ್ರಿ ಕಥೆ ಕೇಳಿರಬಹುದು. ಒಬ್ಬ ತಾಯಿ ಮಗನಿಗೋಸ್ಕರ ಎಂಥ ಬಂಡೆಯನ್ನಾದರೂ ಎತ್ತಿ ಹಿಡಿಯಬಲ್ಲಳು. ಒಬ್ಬ ಕವಿ ತನ್ನ ಪ್ರೀತಮಿಗೋಸ್ಕರ ಎಂಥ ಹರಿಯುವ ಪ್ರವಾಹದಲ್ಲಿ ದಾಟಿ ಹೋಗಿದ್ದು ನೀವು ಕೇಳಿರಬಹುದು. ಎಂತಹ ಅಸಾಧ್ಯ ಸಂಗತಿ ಈ ಪ್ರೀತಿ ಸಾಧ್ಯ ಮಾಡಿ ತೋರಿಸುತ್ತೆ. ನಿಮ್ಮ ಪ್ರೀತಿ ಅಂತಃಕರಣ, ನಿಮ್ಮ ಮಗು ಸೂಕ್ತ ಮನಸ್ಸು ಅದರ ಕಡೆಗೆ ಹರಿಸಿ ಸಾಕಷ್ಟು ಪ್ರೀತಿಯನ್ನು ಕೊಡಿ. ಆಗ ನೀವು ಇನ್ನೊಬ್ಬರಿಗೆ ಪ್ರೀತಿ ಅಂತಃಕರಣ ಹಂಚಬಹುದು. ನಿಮ್ಮಲ್ಲಿಯೇ ಅದು ಇಲ್ಲದಿದ್ದರೆ ಇನ್ನೊಬ್ಬರಿಗೆ ಹೇಗೆ ಕೊಡಲು ಸಾಧ್ಯ? ಕೆಲವರು ಯಾವಾಗಲೂ ಗೊಣಗ್ತಾನೇ ಇರ್ತಾರೆ, ನನ್ನನ್ನು ಯಾರೂ ಪ್ರೀತಿ ಮಾಡಲ್ಲ. ಯಾಕೆಂದರೆ ನಿಮ್ಮಲ್ಲಿ ಅದು ಸ್ಟಾಕ್ ಇಲ್ಲ. ಅದಕ್ಕೆ ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ, ನಂತರ ಜನ ನಿಮ್ಮನ್ನು ಪ್ರೀತಿಸಲು ಶುರು ಮಾಡ್ತಾರೆ. ನಾನು ನನ್ನ ಜೊತೆನೇ ಖುಷಿಯಾಗಿಲ್ಲ ಅಂದರೆ ಬೇರೆ ಯಾರು ನನ್ನ ಜೊತೆ ಖುಷಿಯಾಗಿರಲು ಸಾಧ್ಯ? ನಿಮ್ಮ ಮಗುವಿಗೆ, ನಿಮ್ಮ ಸುಪ್ತ ಮನಸ್ಸಿಗೆ ಬಾರಿ ಬಾರಿ ಹೇಳಿ ಐ ಲವ್ ಯು ಎಂದು. ನಿಮ್ಮನ್ನು ಶುದ್ಧಗೊಳಿಸಲು ದೇವರು ಯಾವಾಗಲೂ ತಯಾರಾಗೇ ಇದ್ದಾನೆ. ಆದರೆ ನೀವೇ ನಿಮ್ಮ ಹಳೆಯದನ್ನೆಲ್ಲ ಬಿಟ್ಟುಕೊಡಲು ರೆಡಿ ಇಲ್ಲ. ಈ ವಂದನೆಯನ್ನು ಪ್ರತಿದಿನ 1 ಗಂಟೆ ಕಾಲ ತಾಳ್ಮೆಯಿಂದ ರಿಪೀಟ್ ಮಾಡಿದಲ್ಲಿ ನಿಮ್ಮ ಮಗುವಿನ ಜೊತೆ ಸಂಪರ್ಕ ಸಾಧಿಸಬಹುದು. ಆಗ ನಿಮ್ಮ ಮಗು ನಿಮ್ಮನ್ನು ನಂಬಲು ಶುರು ಮಾಡುತ್ತೆ. ಎಲ್ಲ ಹಳೆಯ ಡಾಟಾ 1 by 1 ಬಿಡುಗಡೆ ಮಾಡುತ್ತೆ. ಆಗ ನಿಮ್ಮ ಭಾವನೆಗಳು ಬೆಟರ್ ಆಗಲು ಶುರು ಆಗುತ್ತೆ. ನಿಮ್ಮ ಸುತ್ತಲಿನ ಜಗತ್ತು ಸುಂದರವಾಗಿ ಕಾಣಲು ಆರಂಭ ಆಗುತ್ತೆ. ನಿಮ್ಮ ಸುತ್ತಲೂ ಒಳ್ಳೆಯ ಘಟನೆಗಳು ಪ್ರಾರಂಭ ಆಗಲು ಶುರು ಆಗುತ್ತೆ. ಬಹಳ ಜನರಲ್ಲಿ ಈ ಪ್ರಾರ್ಥನೆ ಬಗ್ಗೆ ಸಂಶಯ, ಡೌಟ್ಸ್ ಇದ್ದೇ ಇದೆ. ನಮಗೆ ಇದರ ರಿಸಲ್ಟ್ ಸಿಕ್ಕಿಲ್ಲ ಅಂತನೋ, ನನಗೆ ಹಣ ಬರಲಿಲ್ಲ ಅಂತಾನೂ ಇರುತ್ತೆ. ನೀವು ಈಗ ನಿಮ್ಮ ಮಗುವಿನ ಹೀಲ್ ಮಾಡ್ತಾ ಇದ್ದೀರಿ, ಅದರ ಕಷ್ಟ ಸುಖ ವಿಚಾರಿಸ್ತಾ ಇದ್ದೀರಿ, ನಿಮ್ಮ ಮನೆ ಮನಸ್ಸು ಕ್ಲೀನ್ ಮಾಡ್ತಾ ಇದ್ದೀರಿ. ಅದನ್ನೇ ಮಾಡಿ ಮುಗಿಸಿ ನಂತರ ಹೊಸ ವಸ್ತುಗಳ ಬಗ್ಗೆ ವಿಚಾರ ಮಾಡಿ. ಹೊಸ ಫರ್ನಿಚರ್, ಟಿವಿ ಮುಂದೆ ತರೋಣ. ಈಗ ಕ್ಲೀನಿಂಗ್ ಅರ್ಧಕ್ಕೆ ಬಿಟ್ಟು ಹೊಸ ಫರ್ನಿಚರ್ ತರಲು ಶಾಪ್ಗೆ ಹೋದ ಹಾಗಾಯ್ತು. ಎರಡೂ ಕ್ರಿಯೆ ಒಂದೇ ಸಲ ಮಾಡಿದರೆ ಯಾವುದೂ ಕಂಪ್ಲೀಟ್ ಆಗಲ್ಲ. 6-7 ವರ್ಷದ ಮಗುವಿನ ಜೊತೆ ಮಾತನಾಡುವಂತೆ ಪ್ರೀತಿಯಿಂದ ಮಾತಾಡಿ. ನೀವೇ 6-7 ವರ್ಷದ ಮಗು ಇದ್ದಾಗಿನ ಪಿಕ್ಚರ್ ನೆನಪು ಮಾಡಿ ಅದರ ಜೊತೆ ಇದ್ದ ಹಾಗೆ ಕಲ್ಪಿಸಿಕೊಳ್ಳಿ. ಆಗ ನೀವಿಬ್ಬರು ಒಂದೇ ಜೀವ, ಒಂದೇ ಮನಸ್ಸು ಆದ ಹಾಗೆ. ಈಗ ನೀವು ಜಗತ್ತಿನಲ್ಲಿ ಅಸಾಧ್ಯ ಇದ್ದುದನ್ನು ಸಾಧ್ಯ ಮಾಡಿ ತೋರಿಸ್ತೀರಿ. ಈ ಪ್ರಾರ್ಥನೆ ಕ್ಲೀನಿಂಗ್ ಅಂದರೆ ನಿಮ್ಮ ಭಾವನೆಗಳನ್ನು ತಿಳಿಗೊಳಿಸುವುದು. ಈ ಸಿಸ್ಟಮ್ ಮಾಡುವಾಗ ತೊಂದರೆಗಳು ಎದುರಾಗಬಹುದು. ಅದಕ್ಕೆಲ್ಲ ಬಗ್ಗದೆ ನಿಲ್ಲಬೇಕು. ನಿಮ್ಮನ್ನು ನೀವು ಗೆಲ್ಲಬೇಕು. ಹೇಗೆ ನಾವು ಒಂದು ಗಲೀಜಾದ ಪಾತ್ರೆ ಕ್ಲೀನ್ ಮಾಡಿದಾಗ ಕಸ, ಡರ್ಟ್ ಮೇಲೆ ಬರುತ್ತೋ ಅದೇ ರೀತಿ ತೊಂದರೆಗಳು ಮೊದಲು ಬರಬಹುದು. ಅದು ಸಹಜ. ಇದರ ಅರ್ಥ ನೀವು ಆಧ್ಯಾತ್ಮಿಕವಾಗಿ, ಶಕ್ತಿಯುತವಾಗಿ, ಸಂಪದ್ಭರಿತವಾಗಿ ಬೆಳೀತಾ ಇದ್ದೀರಿ ಅಂತ. ಈಗ ನೀವು ಬಯಸಿದ ಗೋಲ್, ಡ್ರೀಮ್ಸ್, ಕನಸು, ಸಂಪತ್ತು ಎಲ್ಲ ನೀವು ಗಳಿಸಲು ತಯಾರಾಗಿದ್ದೀರಿ. ನಿಮ್ಮ ಕನಸು ಈಡೇರಲು ಯಾವ ತಡೆಗೋಡೆಗಳು ಇಲ್ಲ. ನಿಮ್ಮ ಎಲ್ಲ ಆಸೆ ಈಡೇರಲಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಫಾರ್ ಲಿಸನಿಂಗ್ ಮೀ ಪೇಷಂಟ್ಲಿ. ಡೂ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಕೊನೆಗೆ ಹೋಗುವಾಗ ಹೇಳ್ತೇನೆ, ಲೀಡ್ ಯುವರ್ ಲೈಫ್ ನಥಿಂಗ್ ಲೆಸ್ ದ್ಯಾನ್ ಕಿಂಗ್ ಸೈಜ್.